ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ ಸಾಲ್ಯ ಚಾರ್ಮಾಡಿ. ನಮ್ಮ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಅನೇಕ ಯಕ್ಷಗಾನ ಕಲಾವಿದರ, ದಿಗ್ಗಜ ಕಲಾವಿದರ ಸಂದರ್ಶನವನ್ನ ನೋಡಿದ್ದೀರಿ. ಜೊತೆಗೆ ಚಲನಚಿತ್ರಗಳಲ್ಲಿ ನಟಿಸಿರುವಂತಹ ಪ್ರತಿಮಾ ನಾಯಕ್ ಅವರ ಸಂದರ್ಶನವನ್ನು ಕೂಡ ನೋಡಿದ್ದೀರಿ. ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಇವರು ಯಾವುದೇ ರೀತಿಯ ಕಲಾವಿದರಲ್ಲ ಅಥವಾ ಚಲನಚಿತ್ರ ನಟಿಯೂ ಅಲ್ಲ. ಬದಲಾಗಿ ಇವರೊಬ್ಬರು ನಿರೂಪಣೆಯಲ್ಲಿ ಅಂಬೆಗಾಲನ್ನ ಇಡುವಂತಹ ಓರ್ವ ಹೆಣ್ಣು ಮಗಳು ಅಂತ ಹೇಳಬಹುದು. ಸದ್ಯಕ್ಕೆ ಅವರ ಪರಿಚಯವನ್ನ ನಾನು ಹೇಳುವುದಿಲ್ಲ, ಅವರ ಮುಖಾಂತರವೇ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡ್ತೇನೆ. ಅವರು ಬೇರೆ ಯಾರು ಅಲ್ಲ, ಕೃತಿ ಮೂಡುಬೆಟ್ಟು ಅಂತ ಹೇಳಿ. ಕೃತಿ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಎಸ್, ನಿಮ್ಮ ಒಂದಿಷ್ಟು ನಿರೂಪಣೆಯ ವಿಡಿಯೋಗಳನ್ನ ನೋಡಿ ಸಂದರ್ಶನಕ್ಕೆ ನಾನು ಆಹ್ವಾನವನ್ನ ಮಾಡಿರುವಂತದ್ದು. ಆ ನಿರೂಪಣೆಯ ವಿಚಾರಕ್ಕೆ ಬರ್ತೇನೆ, ನಿಮ್ಮ ಎಲ್ಲ ವಿಚಾರಗಳಿಗೆ ಬರ್ತೇನೆ. ಅದಕ್ಕಿಂತ ಮುಂಚೆ ನೀವು ಮೂಲತಃ ಎಲ್ಲಿಯವರು, ಅಥವಾ ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಯಾರೆಲ್ಲ ಇದ್ದೀರಿ, ಏನು ಎಜುಕೇಶನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕು. ಓಕೆ, ನನ್ನ ಹೆಸರು ಕೃತಿ ಮೂಡ್ಬೆಟ್ಟು. ಹೇಳಿದಾಗೆ ನಾನು ಮೂಲತಃ ಉಡುಪಿಯವರೇ. ಸೊ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ, ಸದ್ಯಕ್ಕೆ ಈಗ ನಾವು ಮನೆಯಲ್ಲಿ ನಾನು, ನನ್ನ ಅಪ್ಪ, ನನ್ನ ಅಮ್ಮ, ಹಾಗೆ ಅಕ್ಕ ಇದ್ದು, ಅವರಿಗೆ ಮ್ಯಾರಿಡ್ ಆಗಿದೆ. ಸೊ ಸದ್ಯಕ್ಕೆ ನಾನು, ನನ್ನ ಅಮ್ಮ ಮತ್ತೆ ಅಪ್ಪ. ಸೊ ಅಪ್ಪ KMC ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಮ್ಮ ಈಗ ಗೀತಾಂಜಲಿಯಲ್ಲೇ. ಸೊ ನಾನ್ ಸದ್ಯಕ್ಕೆ ಈಗ BSc ಕಂಪ್ಲೀಟ್ ಆಗಿದೆ. ಸೊ BSc ಕಂಪ್ಲೀಟ್ ಆದ್ಮೇಲೆ ಈಗ ನೆಕ್ಸ್ಟ್ ಎಜುಕೇಶನ್ ಅಂದ್ರೆ ನೆಕ್ಸ್ಟ್ ಎಜುಕೇಶನ್ಗೆ ಜಸ್ಟ್ ಅಡ್ಮಿಷನ್ ಅದಾದಷ್ಟೇ, ಇನ್ನು ಶುರು ಆಗ್ಬೇಕು. ಎಸ್, ಇದಿಷ್ಟು. ಈಗ ನಮ್ಮ ಕೃತಿಯವರು ನಿರೂಪಣೆಯ ಕ್ಷೇತ್ರಕ್ಕೆ ಹೇಗೆ ಎಂಟ್ರ್ ಆದ್ರಿ? ಈಗ ಸದ್ಯ ಒಂದಷ್ಟು ಕಡೆಗಳಲ್ಲಿ ತಮಗೆಲ್ಲ ಇನ್ವೈಟ್ ಅನ್ನ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಪ್ರೋಗ್ರಾಮ್ಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದೀರಿ. ಸೊ ಇದು ನಿಮಗೆ ಹೇಗೆ ಈ ಅವಕಾಶಗಳೆಲ್ಲ ಸಿಕ್ತು ಅಂತ ಹೇಳಿ. ಇದ್ರ ಹಿಂದೆ ಸ್ವಲ್ಪ ದೊಡ್ಡ ಕಥೆನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಫಸ್ಟ್ PUC ನಮ್ಮದು ಕೊರೋನಾ ಬ್ಯಾಚ್. ಅಂದ್ರೆ ಫಸ್ಟ್ PUC ನಾನು ಕಲೀಲಿಲ್ಲ, 1-2 ವಾರ ಕ್ಲಾಸಿಗೆ ಹೋದೆ, ಮತ್ತೆ ಕೊರೋನಾ ಬಂತು. ಡೈರೆಕ್ಟ್ ಸೆಕೆಂಡ್ PUC. ಅದು ನಾನು ಆಕ್ಚುಲಿ ಸೈನ್ಸ್ ತಗೊಂಡಿದ್ದೆ. ಸೈನ್ಸ್ ತಗೊಂಡು ಅದು ಕೂಡ ಹೇಗೆ ಪಾಸ್ ಆದೆ ಅಂತ ಅದೇ ದೊಡ್ಡ ವಿಷಯ. ಪಾಸ್ ಆದೆ ಅಂತ ನಾನು ಡ್ಯಾನ್ಸ್ ಮಾಡ್ತಾ ಬಂದಿದ್ದೆ. ಆ ವಿಚಾರದಲ್ಲಿ ಏನಾಯ್ತಂದ್ರೆ, ಅಮ್ಮನದೊಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರ್ತದೆ, ಮಗಳು ಇಷ್ಟು ಮಾರ್ಕ್ ತೆಗಿತಾಳಂತ. ಬಟ್ ನಾನು ಎಷ್ಟಂದ್ರೆ ಒಂದು 70% ತೆಗ್ದಿದ್ದೆ, ಫಸ್ಟ್ ಕ್ಲಾಸ್ ಪಾಸ್. ಬಟ್ ನನ್ನ ಅಮ್ಮನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಆತರ ಇರುವಾಗ ಬೈತಾ ಇದ್ರು, ಏನು ಮಾಡ್ತಾ ಇದ್ರು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ಸ್ಪಂದನ ವಾಹಿನಿಯಲ್ಲಿ ಅವಕಾಶ ಇದೆ ನಿರೂಪಣೆಗೆ, ನಿಮ್ಗೆ ಕಳ್ಸಿಕೊಡ್ತಾರ ಅಂತ ಅದ್ರಲ್ಲಿ ಇತ್ತು. ಆ ನಂತರ ನಾನೇನ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿದೆ. ಅದೇ ದಿನ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅವ್ರು ಹೇಳಿದ್ರು, ಈ ದಿನ ಇಂಟರ್ವ್ಯೂ ಇದೆ ಬನ್ನಿ ಅಂತ. ಆ ಇಂಟರ್ವ್ಯೂಗಂತ ಹೋದೆ. ಫಸ್ಟ್ ಹೋಗುದಾ ಬೇಡ, ತುಂಬಾ ಜನ ಬಂದಿರ್ತಾರೆ, ಸೆಲೆಕ್ಟ್ ಆಗಲ್ವಾ ಅಂತ ಯೋಚನೆ ಮಾಡಿ ಸೀದಾ ಹೋದೆ. ಹೋಗಿ ಇಂಟರ್ವ್ಯೂಗೆ ಕೂರ್ಸಿದ್ರು, ಮಾತನಾಡ್ಸಿದ್ರು. ಹೀಗೀಗೆ ಇದೆ ಅಂತ. ಒಂದು ಶನಿವಾರ ಕಾಲ್ ಮಾಡಿ ನಂಗೆ ಕನ್ಫರ್ಮ್ ಮಾಡ್ತೇನೆ ಅಂತ ಹೇಳಿದ್ರು. ಶನಿವಾರ ಕಾಲ್ ಮಾಡಿದೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಸೋಮವಾರದಿಂದ ಬುತ್ತಿ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಈ ತರ ಒಂದು ನಿರೂಪಣೆ ಕ್ಷೇತ್ರಕ್ಕೆ ನಾನು ಸ್ಪಂದನದಲ್ಲಿ ಮೊದಲು ಸ್ಪಂದನಕ್ಕೆ ನೀವು ಸ್ಪಂದನದಲ್ಲಿ ಅವಕಾಶ ಸಿಗುವಾಗ ಏನ್ ಸ್ಟಡಿ ಮಾಡ್ತಾ ಇದ್ರಿ? ಆವಾಗ ನಾನು ಆಕ್ಚುಲಿ PUC ಕಂಪ್ಲೀಟ್ ಆಗಿ ಡಿಗ್ರಿಗೆ ಅಡ್ಮಿಷನ್ ಆದದಷ್ಟೇ. ಅಂದ್ರೆ PUC ರಜೆ, ಡಿಗ್ರಿಯ ಸ್ಟಾರ್ಟಿಂಗ್. ಡಿಗ್ರಿಗೆ ಆರಂಭದಲ್ಲಿ ಇರುವಾಗಲೇ ಅವಕಾಶ. ಓಕೆ, ಸ್ಪಂದನದಲ್ಲಿ ನಿರೂಪಣೆಗೆ ಸೆಲೆಕ್ಟ್ ಆಗ್ತೀರಿ. ನಂತರ ಸ್ಪಂದನದಿಂದ ಹೇಗೆ ಮುಂದುವರಿತೀರಿ? ಫಸ್ಟ್ ಆಫ್ ಆಲ್ ಅವರು ಫಸ್ಟ್ ಡೈರೆಕ್ಟ್ ನಂಗೆ ನಿರೂಪಣೆಗೆ ಕೊಡ್ಲಿಲ್ಲ ಅವಕಾಶ. ಫಸ್ಟ್ ನಂಗೆ ಕನ್ನಡ ನುಡಿ ಸ್ಕ್ರಿಪ್ಟ್ ಅನ್ನ ಮಾಡ್ಲಿಕ್ಕೆ ಕಲ್ಸಿದ್ದಂತದ್ದು. ರಿಪೋರ್ಟಿಂಗ್ ಎಲ್ಲ ಎಡಿಟಿಂಗ್ ಆಗಿರ್ಬೋದು. ಎಡಿಟಿಂಗ್ ಕಲಿಲ್ಲ, ಬಟ್ ಸ್ಕ್ರಿಪ್ಟ್ ಮಾಡುವಂತದ್ದು ಕಲ್ಸಿದ್ದು. ಫಸ್ಟ್ ಆಫ್ ಆಲ್ ನಾನು ಸೈನ್ಸ್, ನಂಗೆ ಕಂಪ್ಯೂಟರ್ ಅದು ಗಂಧ ಗಾಳಿ ಗೊತ್ತಿಲ್ಲ. ನಾನು ಹೇಗೆ ಅಂದ್ರೆ, ಕಂಪ್ಯೂಟರ್ ಹೇಗೆ ಆನ್ ಮಾಡುದು ಅಂತ ಕೇಳಿದ್ರೆ ಏನ್ ಅನ್ಕೊಳ್ತಾರೋ ಅನ್ನೋ ನನ್ನ ತಲೆಯಲ್ಲಿತ್ತು. ಬಟ್ ಫಸ್ಟ್ ಸ್ಕ್ರಿಪ್ಟ್ ಕಲ್ಸಿದ್ರು. ಸ್ಕ್ರಿಪ್ಟ್ ಕಲ್ತಾದ್ಮೇಲೆ ಬೇರೆಯವರು ಮಾಡುವ ಲೈವ್ ಶೋಸ್ ಅನ್ನ ತೋರಿಸಿದ್ರು. ಆ ನಂತರ ನಂಗೆ ಫಸ್ಟ್ ನಮ್ಮೂರ ಜಾಣೆ ಅಂತ ಕಾರ್ಯಕ್ರಮ ಸ್ಪಂದನದಲ್ಲಿ. ನಮ್ಮೂರ ಜಾಣೆ ಮಾಡಿ ಆದ್ಮೇಲೆ ಒಂದು ಲೈವ್ ಶೋಸ್ ಮಾಡಿ ಆದ್ಮೇಲೆ ಬೇರೆ ಬೇರೆ ಲೈವ್ ಶೋಸ್ ಆಗಿರ್ಬಹುದು, ನ್ಯೂಸ್ ರೀಡಿಂಗ್ ಸಿಕ್ತು, ವಾಯ್ಸ್ ಓವರ್ ಸಿಕ್ತು, ಮತ್ತೆ ಇನ್ನಷ್ಟು ಮಗದಷ್ಟು ಅವಕಾಶಗಳು ಸಿಗ್ತಾ ಹೋಯ್ತಂದ್ರೆ. ಸ್ಪಂದನದಲ್ಲಿ ಎಷ್ಟು ಫ್ರೀಲಾನ್ಸ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು, ಎಷ್ಟು ಟೈಮ್ ವರ್ಕ್ ಮಾಡಿದ್ದೀರಿ? ನಾನು ಸ್ಪಂದನದಲ್ಲಿ ಒಂದು 2-3 ವರ್ಷ ಮಾಡಿದೆ. 3 ವರ್ಷ ವರ್ಕ್ ಅನ್ನು ಮಾಡಿದೆ. ಸದ್ಯಕ್ಕೆ ಸ್ಪಂದನ ವಾಹಿನಿ ಕ್ಲೋಸ್ ಆಯ್ತು ಅಂತ ಹೇಳಿ ಕಾಣ್ತದೆ. ಸ್ಪಂದನ ವಾಹಿನಿ ಕ್ಲೋಸ್ ಆಯ್ತು. ಮೋಸ್ಟ್ಲಿ ಮಂಗಳೂರಲ್ಲಿ ಕೂಡ ಸ್ಪಂದನ ಇತ್ತು, ನಾನು ಕೂಡ ವರ್ಕ್ ಅನ್ನ ಮಾಡಿದ್ದೇನೆ. ಓಕೆ, ಈಗ ಸ್ಪಂದನದಲ್ಲಿ ಇದ್ರಿ, ಜೊತೆಗೆ ಸ್ಟಡೀಸ್ ಅನ್ನ ಮಾಡ್ತಾ ಇರ್ತೀರಿ. ಹೊರಗಡೆಯಿಂದ ಕೃತಿ ಮೂಡುಬೆಟ್ಟು ಅವರಿಗೆ ಅವಕಾಶಗಳು ಹೇಗೆ ಬಂತು? ಆಕ್ಚುಲಿ ನೀವು ನಿರೂಪಣೆ ಮಾಡ್ತೀರಿ ಅಥವಾ
ಹೀಗೆ ಆಂಕರ್ ಅನ್ನ ಹೋಸ್ಟ್ ಅನ್ನ ಮಾಡ್ತೀರಿ ಅಂತ ಹೇಳಿ ಹೇಗೆ ಗೊತ್ತಾಯ್ತು ಅಂತ ಹೇಳಿ. ವಿಷಯ ಏನಂದ್ರೆ ನಾನು ಕೃತಿ ಮೂಡ್ಬೆಟ್ಟ ಆಗೋದ್ಕಿಂತ ಮುಂಚೆ ಕೃತಿ ಕೃತಿ. ಓಕೆ ನಮ್ಮ ಸ್ಪಂದನದಲ್ಲಿ ಒಬ್ರು ಲೇಡಿ ಇದ್ರು ಆಂಕರ್ ಅವ್ರು ಸಹ ದಿವ್ಯಾ ಅಂತ. ಅವರ ಮಗಳ ಬರ್ತ್ಡೇಗೆ ನನ್ನನ್ನ ಆಂಕರ್ ಆಗಿ ಇನ್ವೈಟ್ ಮಾಡಿದ್ರು. ಅದು ನನ್ನ ಮೊದಲ ಸ್ಟೇಜ್. ಆ ಒಂದು ಸ್ಟೇಜ್ ಅಲ್ಲಿ ಅದೊಂದು ಏನೋ ಕ್ಲಿಕ್ ಆಯ್ತು. 100 ಡಿಗ್ರಿ ಜ್ವರ, ನಂಗೆ ಅದು ಈಗಲೂ ನೆನಪಿದೆ. 100 ಡಿಗ್ರಿ ಜ್ವರ ಹಿಡ್ಕೊಂಡು ನಾನು ಹೋಗಿ ಮೊದಲ ನಿರೂಪಣೆ ಮಾಡಿದ್ದೇನೆ. ಅದೇನೋ ಹಿಟ್ ಆಯ್ತು. ಅದ್ರ ನಂತರ ನಂಗೆ ಸಿಕ್ಕಿದ್ದೆ ದೊಡ್ಡ ಸ್ಟೇಜ್ ಕಾಸರಗೋಡಲ್ಲಿ. ಅದನ್ನು ನೋಡಿ ಕಾಸರಗೋಡಲ್ಲಿ ಕಳಿಸಿದ್ದು ಆರ್ಕೆಸ್ಟ್ರಾದವರು. ಅಲ್ಲಿಂದ ಅಂದ್ರೆ ಸ್ಟೆಪ್ ಶುರು ಆಗ್ತಾ ಹೋಯ್ತು. ಅದು ಏನಾಯ್ತಂದ್ರೆ ನಂದು ಕೃತಿ ಇದ್ದ ಹೆಸರು ಖಾಲಿ ಕೃತಿ ಚಂದ ಆಗಲ್ಲ. ಕೃತಿ ಹತ್ರ ಏನ್ ಇಡ್ಬಹುದು, ಕೃತಿ ಅಂಚನ್ ಇಡ್ಬಹುದಾ, ಕೃತಿ ನಮ್ದು ಪಲ್ಲಮಾರು ಅಂತ ಇನ್ನೊಂದು ಊರಿದೆ ಅದು ಇಡ್ಬಹುದಾ, ಏನ್ ಇಡ್ಬೋದು ಯೋಚನೆ ಮಾಡಿ ನಾನು ಹೇಳಿದೆ ಕೃತಿ ಮೂಡ್ಬೆಟ್ಟು ಇರ್ಲಿ, ನನ್ನ ಊರನ್ನ ನಾನು ರೆಪ್ರೆಸೆಂಟ್ ಮಾಡ್ತೇನೆ ಅಂತ ಕೃತಿ ಮೂಡ್ಬೆಟ್ಟು ಅಂತ ಹೇಳಿ ನನ್ನ ಒಂದು ಜರ್ನಿಯನ್ನ ಜನಗಳಿಗೆ ಈಗ ನಾನು ಕೃತಿ ಅನ್ನೋದ್ಕಿಂತ ಹೆಚ್ಚಾಗಿ ಎಲ್ರು ಮೂಡ್ಬೆಟ್ಟು ಅಂತ ಗುರುತ ಹೇಳ್ತಾರೆ. ಅದೇ ಒಂದು ಸ್ಪಂದನ ವಾಹಿನಿಯಿಂದ ತೊಡಗಿ ಮದುವೆ ಕಾರ್ಯಕ್ರಮಗಳಾಗಿರಬಹುದು ಅಥವಾ ಆರ್ಕೆಸ್ಟ್ರಾಗಳಾಗಿರ್ಬಹುದು ಇತ್ಯಾದಿಗಳಲ್ಲಿ ಅವಕಾಶಗಳು ನಿಮಗೆ ಒದಗಿ ಬರ್ತದೆ ಅಂತ ಹೇಳಿ. ಸೊ ಓಕೆ, ಹೀಗೆ ಅವಕಾಶಗಳು ಒದಗಿ ಬರ್ತದೆ, ಎಲ್ಲೋ ಒಂದೆರಡು ಕಡೆ ಮಾಡಿದ್ರಿ. ತದನಂತರ ಇದೇ ನಿರೂಪಣೆಯಲ್ಲಿ ಕಂಟಿನ್ಯೂ ಆಗಿ ಬಿಸಿ ಹೇಗಾದ್ರಿ? ಎಲ್ಲಾ ಕಡೆ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬಹುದು, ಫೇಸ್ಬುಕ್ ಆಗಿರ್ಬಹುದು, ಎಲ್ಲ ಕಡೆಯಲ್ಲಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಕೃತಿಯವರು ಕಾಣ್ತಾರೆ ಅಂತ ಹೇಳಿ. ಸೊ ಅದು ಹೇಗೆ ತಮ್ಮ ಹೆಸರು ಅಷ್ಟು ವೈರಲ್ ಆಗ್ಲಿಕ್ಕೆ, ಅಥವಾ ಇಲ್ಲಿರುವಂತಹ ಈ ಕೃತಿ ಮೂಡ್ಬೆಟ್ಟು ಅನ್ನುವಂತಹ ಒಬ್ಬಳು ಹುಡುಗಿ ಇಷ್ಟರ ಮಟ್ಟಿಗೆ MC ಅನ್ನ ಮಾಡ್ತಾರೆ ಅಥವಾ ನಿರೂಪಣೆಯನ್ನ ಮಾಡ್ತಾರೆ ಅಂತ ಹೇಳಿ ಹೇಗೆ ಪಬ್ಲಿಸಿಟಿ ಆಯ್ತು ಅಂತ ಹೇಳಿ? ಇದೊಂದು ದೇವರ ಆಶೀರ್ವಾದವೇ ಸರಿ, ದೇವರ ತಂದೆ ತಾಯಿ ಆಶೀರ್ವಾದವಂತ ಹೇಳ್ಬೋದು. ಯಾಕಂದ್ರೆ ಎಲ್ರು ತುಂಬಾ ಜನ ಹೇಳ್ತಾರೆ. ಆಕ್ಚುಲಿ ನಾನು ನೋಡ್ಲಿಕ್ಕೆ ದೊಡ್ಡವಳಾಗಿ ಕಾಣ್ತೇನೆ. ನಾನು ಅಂದ್ರೆ ಅಷ್ಟೊಂದು ದೊಡ್ಡವಳಲ್ಲ, ನಾನು ನಿರೂಪಣೆ ಮಾಡ್ಲಿಕ್ಕೆ ಬರುವಾಗ 18 ವರ್ಷ ಅಷ್ಟೇ. ಬಟ್ ನಂಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ, ನನ್ನನ್ನ ತಿದ್ದಿದ್ದಾರೆ. ಮತ್ತೆ ಇವಳು ಕೃತಿ ಮೂಡ್ಬೆಟ್ಟಂತ ಇದ್ದಾಳೆ. ನನ್ಗೆ ನನ್ನ ಪುಣ್ಯಕ್ಕೆ ನನ್ನ ಸ್ವರವೇ ನಂಗೆ ಆಶೀರ್ವಾದ ಅಂತ ಹೇಳ್ಬೋದು. ಏನು ಇದ್ರು ಸ್ವರವನ್ನ ನೋಡಿ ಕರೆಯುವವರು ತುಂಬಾ ಜನ ಇದ್ದಾರೆ. ಅಲೋ ಎಡ್ಡೆ ಉಂಟು ಸ್ವರ, ಅಲೆ ಲೆಪ್ಪುಲೆ, ಅವಳಿಗೆ ಒಂದು ಅವಕಾಶ ಕೊಡುವಂತ ಈ ತರ ಮಾಡಿ ಕರೆದವರೇ ತುಂಬಾ ಜನ ಇದ್ದಾರೆ. ಒಂದು ಸರಿಸುಮಾರು ಎಷ್ಟು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೀರಿ ಈಗ ನೀವು? ಒಂದು ಅಂದಾಜು 600-700ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ ಆಗಿದೆ. ಆದ್ರೆ ಪ್ರೋಗ್ರಾಮ್ಗಳಾಗಿದೆ, ಅವಕಾಶಗಳು ಎಲ್ಲ ಸಿಕ್ಕಿದೆ. ಬಟ್ ಇಷ್ಟು ತಡ ಆಗಿ ಯಾಕೆ ಪ್ರಚಾರಕ್ಕೆ ಬಂದ್ರಿ ಅಂತ ಕೇಳುದು ನಾನು. ಅಂದ್ರೆ ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸಿಕೊಂಡದ್ದು ಲೇಟ್ ಅಂದ್ರೆ ನಾನು ಹೇಳ್ತೇನೆ. ಯಾಕಂದ್ರೆ ನಾನ್ ಬರುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳನ್ನ ಎಡಿಟ್ ಮಾಡುವಂತದ್ದು, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡುವಂತ ಅದೆಲ್ಲ ಇರ್ಲಿಲ್ಲ. ಅಂದ್ರೆ ನಾನು ಪೋಸ್ಟ್ ಮಾಡ್ತಾ ಇದ್ದೆ, ಆಗ ವ್ಯೂಸ್ ಎಲ್ಲ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಆಗೆಲ್ಲ ಟಿವಿಯನ್ನೇ ಜಾಸ್ತಿ ನೋಡ್ತಾ ಇದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಈಗ ಆಗ್ತಾ ಇರ್ತದಲ್ಲ. ಸೊ ಬೇರೆಯವರನ್ನ ನೋಡಿ ನಾನು ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಪ್ರಚಾರ. ನಾನು ಕೂಡ ಕಾಂಟ್ಯಾಕ್ಟ್ ಆಗುವುದಕ್ಕೆ ರೀಸನ್ ಅದು ಸೋಷಿಯಲ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳಲ್ಲಿ ನೋಡಿರುವಂತದ್ದು. ಅದರಲ್ಲಿ ಅವಕಾಶಗಳು ಏನು ನೋಡಿ ಇವರನ್ನ ಒಂದು ಸಂದರ್ಶನ ಮಾಡುವ ಅಂತ ಹೇಳಿ ಬಹುತೇಕ ಜನರು ಇದ್ದಾರೆ ನಿಮ್ಮ ಹಾಗೆ ತೆರೆಯ ಮರೆಯಲ್ಲಿ ಇರುವಂತವರು. ಅವರಿಗೆ ಎಲ್ಲಿ ಒಂದು ಕಡೆ ಅವಕಾಶಗಳು ಒದಗಿ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ತುಂಬಾ ಜನ ನಿರೂಪಕರೆಲ್ಲ ಇದ್ದಾರೆ, ಅವರನ್ನ ನಾವು ನೋಡ್ತಾ ಇರ್ತೇವೆ. ಬಟ್ ಎಲ್ಲೋ ಪ್ರಚಾರಕ್ಕೆ ಬರುವುದಿಲ್ಲ. ನಾನು ನಮ್ಮ ವಾಹಿನಿಯ ಮುಖಾಂತರ ಮತ್ತಷ್ಟು ಅವರಿಗೆ ಒಂದು ಅವಕಾಶಗಳು ಸಿಗ್ಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಓಕೆ, ಇಷ್ಟು ನೀವು ನಿರೂಪಣೆಯಲ್ಲಿ ತೊಡಗಿಕೊಳ್ತೀರಿ, ಅಲ್ಲಲ್ಲಿ ಕಾರ್ಯಕ್ರಮಗಳೆಲ್ಲ ಆಗ್ತದೆ. ಮನೆಯ ಸಪೋರ್ಟ್ ಅನ್ನುವಂಥದ್ದು ಹೇಗೆ? ಈಗ ಒಂದೊಮ್ಮೆಗೆ ಟೈಮ್ ಎಲ್ಲ ಆ ಕಡೆ ಈ ಕಡೆ ಇರುತ್ತೆ, ಮನೆಯಿಂದ ಹೇಗೆ ನಿಮಗೆ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿ? ಅಂದ್ರೆ ಹೆಣ್ಮಕ್ಳು ಏನೇ ಸಾಧನೆ ಮಾಡ್ಬೇಕಾದ್ರು ತಂದೆ ತಾಯಿಯ ಸಪೋರ್ಟ್ ತುಂಬಾನೇ ಮುಖ್ಯ ಇರ್ತದೆ. ಯಾಕಂದ್ರೆ ತಂದೆ ತಾಯಿಯ ಜೊತೆಗೆ ನಂಗೆ ತುಂಬಾ ಸಪೋರ್ಟ್ ಮಾಡಿದಂದ್ರೆ ನನ್ನ ದೊಡ್ಡಪ್ಪ ಮತ್ತೆ ಚಿಕ್ಕಪ್ಪ. ಖಂಡಿತವಾಗ್ಲೂ ನನ್ನ ಪಾಲಿಗೆ ಅವರು ದೇವ್ರಂತಲೇ ಹೇಳ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ. ಹಾಗೆ ಅಮ್ಮ ಮತ್ತೆ ಅಪ್ಪ ಇಬ್ರು, ನಾನು ಅಮ್ಮ ಮತ್ತೆ ಅಪ್ಪನಿಗೆ ಇಬ್ಬರಿಗೂ ಸಹ ನಾನು ಯಾವತ್ತೂ ಹೇಳುದು ಎನ್ನ ಪಾಲದ ದೇವರಿರ್ಲಿಕ್ಕೂ ಇರ್ಲ ಅಮ್ಮನ ದೊಡ್ಡಪ್ಪ ಚಿಕ್ಕಪ್ಪ ಅಂತ. ಅಷ್ಟು ಸಪೋರ್ಟ್. ಮತ್ತೊಂದು ವಿಷಯ ಏನಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಕರ್ಕೊಂಡು ಬರುದು ತಂದೆ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಕರ್ಕೊಂಡು ಬರುವಂತ ವಿಚಾರ ಬಂದಾಗ ಅದಕ್ಕೆ ನಂಗೆ ಸಪೋರ್ಟ್ ಮಾಡಿದವರು ಇದ್ದಾರೆ, ನನ್ನ ಫ್ರೆಂಡ್ ಅಂತ. ಓಕೆನಾ? ಸೊ ಅವರಿದ್ದಾರೆ, ಅವರು ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಾನು ಯಾವತ್ತು ಸಾಯುವವರೆಗೂ ಚಿರಋಣಿ ಅಂದ್ರೆ ನನ್ನ ತಂದೆ ತಾಯಿ ಮತ್ತೆ ನನ್ನ ದೊಡ್ಡಪ್ಪ ಮತ್ತೆ ಚಿಕ್ಕಪ್ಪ. ನಾನು ಈ 4 ಜನ ವ್ಯಕ್ತಿಗಳನ್ನ ಖಂಡಿತವಾಗ್ಲೂ ಯಾವತ್ತು ಮರೆಯುವುದಿಲ್ಲ ಅಂತ ಹೇಳ್ತೇನೆ. ಓಕೆ, ಈಗ ಮನೆಯಿಂದ ಹೀಗೆ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಈಗ ನಿಮ್ಮ ಈ ರೀತಿ ಹೋಗ್ತೀರಿ, ಈಗ ಫ್ಯಾಮಿಲಿಯವರು ಅಥವಾ ನಿಮ್ಮ ಹತ್ತಿರ ಮನೆಯವರು
ಏನಾದ್ರು ನೆಗೆಟಿವ್ ವಿಚಾರಗಳನ್ನ ಆಡಿದ್ದಾರೆ, ಯಾಕೆ ಬೇಕು, ಏನು ವಿಚಾರ, ಆ, ಹೆಣ್ಣು ಅಂದ್ರೆ ಎಲ್ಲ ಆಡಿದವರು ಇದ್ದಾರಾ? ಹೆಣ್ಣು ಅಂತ ಹೇಳಿದವರಿದ್ದಾರೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಕಲಿಯುವ ಪ್ರಾಯದಲ್ಲಿ ಇದೆಲ್ಲ ಬೇಕಾ, ದುಡ್ಡಿನ ರುಚಿ ಹಿಡಿದ್ರೆ ಕಲಿಯುವುದು ಬಿಡ್ತಾಳಲ್ಲ, ಇದೆಂತಕ್ಕೆ ಅವಳಿಗೆ, ಇದೆಲ್ಲ ಬೇಡ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ. ಕೆಲವೊಂದ್ಸತಿ ನಮ್ಗೆ ಕಾರ್ಯಕ್ರಮ ದೂರ ದೂರದಲ್ಲಿ ಇದ್ದಾಗ ನಾವು ಒಂದು ತಂಡದ ಜೊತೆ ಹೋಗ್ತೇವೆ, ಆದಾಗ ಯಾರಾದ್ರೂ ಇಲ್ಲಿ ಬಿಡುವಂತದ್ದು ಏನಾದ್ರು ವಿಚಾರ ಇದ್ದಾಗ ಆಸುಪಾಸಿನವ್ರು ಹೇಳ್ತಾರೆ, ನನ್ಗೆ ಎಣಿಸ್ತದೆ ಆದ್ರೆ ಜನಗಳು ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಅಂತ, ಅಂದ್ರೆ ಹೇಳುದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಮನೆಗಳಲ್ಲೂ ಹೆಣ್ಮಕ್ಳು ಇದ್ದಾರೆ. ಸೊ ಈಗ ಅದಕ್ಕಿಂತ ಹೆಚ್ಚಾಗಿ ನಂಗೆ ಈ ವಿಚಾರ ಬಂದಿದೆ, ಅವಳನ್ನ ಕಳಿಸ್ತೀರಾ, ದುಡ್ಡಿನ ರುಚಿ ಹಿಡಿದ್ರೆ ಎಜುಕೇಶನ್ ಅಲ್ಲಿ ಏನಾಗ್ಬಹುದು ಅನ್ನೋ ಮಾತೊಂದು ನಾನು ಕೇಳಿದ್ದೇನೆ. ಬಟ್ ದುಡ್ಡಿನ ರುಚಿ ಇದ್ರೆ ಎಜುಕೇಶನ್ ಅಂತ ಹೇಳಿದ್ರೆ, ಈ ಪ್ರೆಸೆಂಟ್ ನೀವು ಎಜುಕೇಶನ್ ಅನ್ನ ಮಾಡ್ತಾ ಇದ್ದೀರಿ. ಎಜುಕೇಶನ್ ಅನ್ನು ಕೂಡ ಈಗ ಏನು BSc ಏನೋ ಮಾಡ್ತಾ ಇದ್ದಾರೆ. ಎಜುಕೇಶನ್ ಜೊತೆಗೆ ಮಾಡ್ತಾ ಇರುವಂತದ್ದು. ಹೆಚ್ಚಿನವರಿಗೆ ಒಂದು ಡೌಟ್ಸ್ ಇರುತ್ತೆ, ಈಗ ಪ್ರೋಗ್ರಾಮಿಗೆಲ್ಲ ಹೋಗ್ತಾರೆ, ಅವರಿಗೆ ಹೇಗೆ ಪೇಮೆಂಟ್ ಮಾಡ್ತಾರೆ, ಏನ್ ಕೊಡ್ತಾರೆ, ಏನು ವಿಚಾರ ಅಂತ ಹೇಳಿ. ಸೊ ಅದು ಏನು ವಿಚಾರ, ಹೇಗೆ ನಿಮಗೆ? ನಾನು ಮೊದಲ ಕಾರ್ಯಕ್ರಮ ಮಾಡಿದಕ್ಕೆ ನಂಗೆ ಈಗಲೂ ನೆನಪಿದೆ. ನಾನು ಪೇಮೆಂಟ್ ಈಗಲೂ ಕೂಡ ಅಷ್ಟೇ, ನಾನು ಡಿಮ್ಯಾಂಡ್ ಅಂತ ಹಾಕ್ಲಿಕ್ಕೆ ಹೋಗುದೇ ಇಲ್ಲ. ನಂಗೆ ಫಸ್ಟ್ ಪೇಮೆಂಟ್ ಸಿಕ್ಕಿದ್ದು 1,000. ಅಂದ್ರೆ ಫಸ್ಟ್ ಪ್ರೋಗ್ರಾಮ್ ಮಾಡಿದ ಫಸ್ಟ್ ಪೇಮೆಂಟ್ ಬಂದದಲ್ಲ, ಸೆಕೆಂಡ್ ಪ್ರೋಗ್ರಾಮ್ ಮಾಡಿದ್ದು 1,000 ಪೇಮೆಂಟ್ ಸಿಕ್ಕಿದ್ ನಂಗೆ. ಆ ನಂತರ ನಂಗೆ ಈಗ ಇಂಪ್ರೂವ್ ಆಗ್ತಾ ಹೋಗಿದೆ. ನಾನ್ ಕೇಳ್ಬೇಕಂತಿಲ್ಲ, ಅವರೇ ಹೇಳ್ತಾರೆ ಇಷ್ಟು 1,000 ಕೊಡ್ತೇನೆ ನಿಮ್ಗೆ, ನೀವು ನಿಮ್ದು ಒಳ್ಳೇದಾಗ್ತದೆ ಬನ್ನಿ ಇಷ್ಟು 1,000 ಅಂತ. ಸೊ ಡಿಮ್ಯಾಂಡ್ ಅಂತೂ ನಾನು ಈಗಲೂ ಅಷ್ಟೇ ಹಾಕ್ಲಿಕ್ಕೆ ಹೋಗುದಿಲ್ಲ. ಸೊ ನಂದೊಂದು ಅದೊಂದು ಇದೆ. ಓಕೆ, ಹಾಗಾದ್ರೆ ನಿರೂಪಣೆಯಲ್ಲಿ ಜೀವನ ಕಟ್ಟಿಕೊಳ್ಬಹುದಾ? ಖಂಡಿತವಾಗಿಯೂ ಕಟ್ಟಿಕೊಳ್ಬಹುದು. ಆದ್ರೆ ಒಂದು ವಿಚಾರ ಹೇಳ್ತೇನೆ, ಇನ್ನು ಮುಂದಿನ ಜೀವನಕ್ಕೆ ಖಾಲಿ ಒಂದೇ ಕೆಲಸವನ್ನ ಇಟ್ಕೊಳ್ಲಿಕ್ಕಾಗಲ್ಲ, ಎರಡು ಬೇಕು ಅಂತ. ಕಲೀಲೇಬೇಕು, ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ತುಂಬಾ 90% ತೆಗೀರಿ ಅಂತ ಹೇಳುದಿಲ್ಲ, ನಾಲೆಜ್ ಬೇಕು ಅಂತ. ಈಗ ನಾನು ಹೇಳುವಂತದ್ದು, ನಿರೂಪಣೆಯಲ್ಲಿ ಹೇಗೂ ದುಡಿತಾ ಇದ್ದೀರಿ, ಬಟ್ ಈಗ ಕಾಲೇಜಿಗೆ ಹೋಗ್ತಾ ಇದ್ದೀರಿ. ನಿರೂಪಣೆ ಓಕೆ, ಅವಕಾಶಗಳು ಸಿಗ್ತದೆ, ಹೋಗುವಂತದ್ದು ಕಾಮನ್. ಎಜುಕೇಶನ್ ಅಲ್ಲಿ ಈಗ ಏನು ಸೈನ್ಸ್ ಅನ್ನೆಲ್ಲ ತಗೊಂಡಿದ್ದೀರಿ, ಯಾವ ಪರ್ಪಸ್ ಮೇಲೆ ನೀವು ಎಜುಕೇಶನ್ ಅಲ್ಲಿ ಸೈನ್ಸ್ ತಗೊಂಡದ್ದು? ಏನು ನಿಮ್ಮ ಮುಂದಿನ ಯೋಚನೆ ಏನು ಅಂತ ಹೇಳಿ. ಆಕ್ಚುಲಿ ನಂಗೆ ಅಂದ್ರೆ ಸೈನ್ಸ್ ತಗೊಳುದಂದ್ರೆ ನಂಗೊಂದು ಸೈನ್ಸ್ ಕಷ್ಟದನ್ನೇ ತಗೊಂಡು ಹೇಗಾಗ್ಬೋದು, ನಾನ್ ಸರ್ವೈವ್ ಆಗ್ಬೋದಾ ಅಂತ ನೋಡ್ಲಿಕ್ಕೆ ಅನ್ನೋ ಕಾರಣಕ್ಕೆ ಸೈನ್ಸ್ ತಗೊಂಡದ್ ನಾನು. ಬಟ್ ಏನಾಯ್ತು ಅಂದ್ರೆ ಫಸ್ಟ್ ಗೊತ್ತಾಗ್ಲಿಲ್ಲ, ಅಂದ್ರೆ ನನ್ಗೆ PUC ಅಲ್ಲಿ ಗೊತ್ತಾಗ್ಲಿಲ್ಲ, ಗಣಿತ ಸ್ವಲ್ಪ ಕಷ್ಟ ಆಯ್ತು. ಈಗ್ಲೂ ಮ್ಯಾಥ್ಸ್ ಅಂದ್ರೆ ಅಷ್ಟ ಕಷ್ಟ ನಂಗೆ. ಬಟ್ ಆಯ್ತು, ಸರ್ವೈವ್ ಆಯ್ತು. ಬಟ್ ನನ್ನದು ಫ್ಯೂಚರ್ ಗೋಲ್ ಏನಿತ್ತು ಅಂದ್ರೆ ನಂಗೆ ಟೀಚರ್ ಆಗ್ಬೇಕು ಅನ್ನೋದು, ಟೀಚಿಂಗ್ ಫೀಲ್ಡ್. ಸೊ ಆ ಒಂದು ಕಾರಣಕ್ಕೆ, ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಸೈನ್ಸ್ ಒಂದು ಅಮ್ಮನ ಆಸೆ. ನೆಕ್ಸ್ಟ್ ಈಗ ಡಬಲ್ ಡಿಗ್ರಿ ಎಲ್ಲ ಮಾಡಿ ಟೀಚಿಂಗ್ ಫೀಲ್ಡ್ ಕೂಡ ಹೋಗಬಹುದು. ಓಕೆ, ತೊಂದ್ರೆ ಇಲ್ಲ. ಈಗ ನಿರೂಪಣೆಯ ಕ್ಷೇತ್ರದಲ್ಲಿ ನಮ್ಮ ಕೃತಿಗೆ ತುಂಬಾ ಅಚ್ಚುಮೆಚ್ಚಿನ ನಿರೂಪಕ ಯಾರು ಅಥವಾ ನಿರೂಪಕ ಯಾರು ಅಂತ ಹೇಳಿ ಕೇಳಿದ್ರೆ? ಅಯ್ಯೋ ದೇವರೇ, ಇದು ಬಹಳ ಅಂದ್ರೆ ನಾನು ಜಾಸ್ತಿಯಾಗಿ ಯಾರನ್ನ ನೋಡಿ ನಿಮಗೆ ಇದೊಂದು ಸ್ಫೂರ್ತಿ ಆದದ್ದು, ನಾನು ಹಾಗೆ ಆಗ್ಬೇಕು ಅಥವಾ ನನಗೆ ನಿರೂಪಣೆ ಮಾಡ್ಬೇಕು ಅಂತ ಹೇಳಿ? ನಿಜವಾಗಿಯೂ ಸರ್, ನಾನು ಹೇಳ್ಬೇಕಾದ್ರೆ ನನ್ನಷ್ಟು ಸ್ಟೇಜ್ ಫಿಯರ್ ಅವರು ಯಾರು ಇಲ್ಲ. ನಾನು ಸ್ಟೇಜ್ಗೆ ಹತ್ತಿದವಳೆ ಅಲ್ಲ. ನಂಗೆ ಏನಾದ್ರು ಡ್ಯಾನ್ಸ್ ಕ್ಲಾಸಿಗೆ ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕೆ ಹಾಕಿದ್ರೆ ನಂಗೆ ಜೋರು ಎದೆ ನೋವು, ನಂಗೆ ಹೊಟ್ಟೆ ನೋವು ಅಂತ ಹೇಳಿ ಸುಳ್ಳು ಹೇಳಿ ಹಿಂದೆ ಬರ್ತಾ ಇದ್ದವಳು. ಅಚಾನಕ್ ಆಗಿ ನಾನು 8ನೇ ಕ್ಲಾಸಲ್ಲಿ ಒಂದು ನಿರೂಪಣೆ ಮಾಡಿದೆ. ಆದ್ರೂ ನನ್ಗೆ ಇನ್ಸ್ಪಿರೇಷನ್ ಆದದಂದ್ರೆ ಲೋಕಲ್ ಚಾನೆಲ್ನ ಲೋಕಲ್ ಆಂಕರ್ಸ್ ಗಳು, ಅಂದ್ರೆ ನಮ್ಮದೇ, ಅಂದ್ರೆ ಉಡುಪಿ ಮಂಗಳೂರಿನಲ್ಲಿ ಸ್ಪಂದನ ವಾಹಿನಿ ನೋಡ್ತಾ ಇದ್ದೆ. ಆಗ ನೋಡುವಾಗ ನಾನು ಅನ್ಸೋದು, ಅವಳಕ್ಕಿಂತ ನಾನು ಒಳ್ಳೆ ಮಾಡ್ತೇನೆ, ನಂಗೂ ಒಂದು ಅವಕಾಶ ಸಿಕ್ಕಿದ್ರೆ ಅಂತ ಒಂಥರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಆ ಜಾಗದಲ್ಲಿ ನಾನ್ ಬರ್ಬೇಕು. ನನ್ಗೆ ಈ ಲೋಕಲ್ ಆಂಕರ್ಸ್ ಗಳೇ ತುಂಬಾ ಇಷ್ಟ. ನಾನು ಅವರನ್ನೇ ನೋಡ್ತೇನೆ, ಮತ್ತೆ ದೊಡ್ಡ ದೊಡ್ಡ ನ್ಯೂಸ್ ಆಂಕರ್ ಗಳನ್ನ ನೋಡ್ತೇನೆ, ಮತ್ತೆ ಹಿಂದಿ ಅವರನ್ನ ನೋಡ್ತೇನೆ. ಜರ್ನಲಿಸಂ ಆಯ್ಕೆ ಮಾಡಿಕೊಳ್ಬಹುದಿತ್ತಲ್ಲ ಈಗ ನಿರೂಪಣೆ ಕ್ಷೇತ್ರದಲ್ಲಿ? ಈಗ ಎಲ್ಲೋ ಡಿಗ್ರಿ ಜೊತೆಗೆ ಜರ್ನಲಿಸಂ ಕೋರ್ಸ್ಗಳು ಕೂಡ ಇದೆ. ಮೀಡಿಯಾ ಒಳ್ಳೆ ಫ್ಯೂಚರ್ ಕೂಡ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಸೊ ಆಯ್ಕೆ ಮಾಡಿಕೊಳ್ಬಹುದಿತ್ತಲ್ಲ, ಯಾಕೆ ಜರ್ನಲಿಸಂ ಅನ್ನ ಆಯ್ಕೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿ? ಅಂದ್ರೆ ಅಷ್ಟೊಂದು ನಂಗೆ ನಾಲೆಜ್ ಇರ್ಲಿಲ್ಲ ಸರ್. ಅಂದ್ರೆ ನಾನು ಅಂದ್ರೆ ಒಂಥರ ಏನ್ ಹೇಳುವುದು, ಮಕ್ಕಳಾಟಿಕೆಯ ಸಂದರ್ಭ. ಒಟ್ಟು ಸೈನ್ಸ್ ತಗೊಂಡೆ. ನನ್ನದು ಅದು ನನ್ನ ಕಾಲೇಜ್ ಅದು ಕನಸು. ನಮ್ಮ ಉಡುಪಿಯಲ್ಲಿ ಪ್ರತಿಷ್ಠಿತ ಕಾಲೇಜ್, ಅದಕ್ಕೊಂದು ಸೇರ್ಬೇಕು, ಒಂದು ಡಿಗ್ರಿ ಕಲಿಬೇಕು, ಅದು ಯಾವ್ದಾದ್ರು ಸರಿ ಅಂತ. ಒಟ್ಟು ಸೇರುವವರೆಗೆ ಮಾತ್ರ. ಈ ಜರ್ನಲಿಸಂ ಅನ್ನೋ ಕೋರ್ಸ್ ಇದೆ, ನಾವು ಮೀಡಿಯಾ ಫೀಲ್ಡ್ ಅಲ್ಲಿ ಜರ್ನಲಿಸಂ ಬೇಕು ಅನ್ನೋದ್ರ ಬಗ್ಗೆ ನಾಲೆಜೇ ಇರ್ಲಿಲ್ಲ ನನಗೆ. ನಿರೂಪಣೆಯಲ್ಲಿ ಬಹಳಷ್ಟು ಸ್ಟೇಜ್ಗಳನ್ನ ಹಂಚಿಕೊಂಡಿದ್ದೀರಿ, ಬಹಳಷ್ಟು ಜನರ ಜೊತೆಗೆ ನೀವೇನ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ದೀರಿ. ಹೇಗೆ ಫೀಲ್ ಆಗತ್ತೆ ನಿರೂಪಣೆ?
ತುಂಬಾ ತುಂಬಾ ಖುಷಿ ಆಗ್ತದೆ. ಕೆಲವರಂತೂ ಈಗ್ಲಂತೂ ನಾನು ಯಾವ್ದಾದ್ರು ರೋಡಲ್ಲೆಲ್ಲ ಹೋಗುವಾಗ ನಿಲ್ಸಿ ಮಾತಾಡಿಸ್ತಾರೆ. ಕೆಲವರಂತೂ ನಮ್ಮನ್ನ ಸೆಲೆಬ್ರಿಟಿ ಕಾಣಿದಾಗೆ ಮಾಡ್ತಾರೆ. ಸೆಲೆಬ್ರಿಟಿ, ಅಯ್ಯೋ ಕೃತಿ ಮೂಡ್ಬಿಟ್ಟಲ್ಲ, ನೀವು ಮೂಡ್ಬಿಟ್ಟಲ್ಲ ಅಂದ್ರೆ ನನ್ನ ಹೆಸರು ಕೃತಿ ಹೇಳೋದ್ಕಿಂತ ಜಾಸ್ತಿ ಹೇಳು ಹೌದು. ಅದು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗ್ತದೆ. ಹೌದು. ಜಾಸ್ತಿಯಾಗಿ ನೀವು ಮೂಡ್ಬಿಟ್ಟಲ್ಲ. ಒಟ್ಟಾರೆಯಾಗಿ ಸೆಲೆಬ್ರಿಟಿ ಕಣ್ಣಾಗಿ ಕೆಲವರಿಗೆ ನಮ್ ಜೊತೆ ಮಾತಾಡ್ಲಿಕ್ಕೆ ಭಯ ಪಡ್ತಾರೆ. ಅಂದ್ರೆ ಇವ್ರು ಮಾತಾಡ್ತಾರೋ ಇಲ್ವೋ, ಇವರಿಗೆ ಏನಾದ್ರೂ ತಲೆಯಲ್ಲಿ ಆಟಿಟ್ಯೂಡ್ ಇರ್ತದೋ ಇಲ್ವೋ ಅಂತ ಹೇಳುವವರಿದ್ದಾರೆ. ನಾವು ಹಾಗೇನಿಲ್ಲ, ಕರ್ದು ಮಾತಾಡಿಸಿದ್ರೆ ಅದ್ರಷ್ಟು ಖುಷಿ ಯಾವುದೂ ಇಲ್ಲ. ಆ ನಿರೂಪಣೆಯಲ್ಲಿ ಬಹಳಷ್ಟು ಸ್ಟೇಜ್ಗಳನ್ನ ಹಂಚಿಕೊಂಡಿದ್ದೀರಿ, ಮಾತಾಡ್ತೀರಿ. ಓಕೆ, ಯಾವ್ದು ದಿ ಬೆಸ್ಟ್ ನಾನು ಮಾಡಿದ ಪ್ರೋಗ್ರಾಮ್ ಅಲ್ಲಿ ಇದ್ರೆ ನನಗೆ ಬಹಳ ಇಷ್ಟ, ನನ್ನ ಫೇವ್ರೆಟ್, ನನಗೆ ಖುಷಿ ಆಯ್ತಲ್ಲಿ ಅಂತ ಹೇಳಿ? ನನ್ನ ಕನಸಿನ ಸ್ಟೇಜ್ ಶೀರೂರು ಪರ್ಯಾಯ. ಹಾ. ಪರ್ಯಾಯದ ವೇದಿಕೆ ಹತ್ತಬೇಕು. ಒಂದು ಸಲ ಏನಾಗಿತ್ತು ಅಂದ್ರೆ, ಪರ್ಯಾಯಕ್ಕೆ ಪ್ರೋಗ್ರಾಮಿಗೆ ಅಂತ ಕರೆದಿದ್ರು. ನಾನು ಬಂದು ನಿಂತಿದ್ದೇನೆ, ಇಲ್ಲ ನೀವು ಬೇಡ ಬೇರೆಯವರು ಮಾಡ್ತಾರಂತ ಹೇಳಿದ್ರು. ಅದ್ರ ಒಂದೊಂಥರ ನಂಗೆ ಮನಸ್ಸಲ್ಲಿ, ನಾನು ಇಡೀ ಪರ್ಯಾಯ ಸುತ್ತು ಬಂದು ಒಂದಲ್ಲ ಒಂದಿನ ಪರ್ಯಾಯದ ಸ್ಟೇಜ್ ಹತ್ತಲೇಬೇಕು. ಯಾಕಂದ್ರೆ ಪರ್ಯಾಯ ಅನ್ನೋದು ಉಡುಪಿಯ ದೊಡ್ಡ ಹಬ್ಬ, ಅಂದ್ರೆ ಎಲ್ಲವೂ ಬೆಸ್ಟ್. ಬಟ್ ಪರ್ಯಾಯ ಅನ್ನೋದು ನನ್ನ ಕನಸಿನ ವೇದಿಕೆ. ಸೊ ಜೀವಮಾನದಲ್ಲಿ ಮರೀಲಿಕ್ಕೆ ಆಗದಂತ ಸ್ಟೇಜ್ ಪರ್ಯಾಯದ ವೇದಿಕೆ, ದೊಡ್ಡ ಅಲ್ಲಿ ನಿರೂಪಣೆ ಕಾರ್ಯಕ್ರಮ ಮಾಡಿದ್ರು. ನಿರೂಪಣೆ ಇದ್ರು. ಅಂದ್ರೆ ಎಲ್ರು ಕೂಡ ಗುರ್ತ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಊರಿನ ಹುಡುಗಿ ಅವಳು, ನಮ್ಮ ಊರಿನ ಹುಡುಗಿ ಅಂತ. ಆದ್ರೂ ಕೂಡ ಅದರ ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಬಂದಿದ್ರು, ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದೆ. ಅದು ಒಂಥರ ದಿ ಬೆಸ್ಟ್. ಎಲ್ಲವೂ ಬೆಸ್ಟ್, ಸ್ವಲ್ಪ ಒಂದು ಸ್ಟೆಪ್ ಜಾಸ್ತಿ, ಅಂದ್ರೆ ಕನಸಿನ ವೇದಿಕೆ ಅಂತ ಹೇಳ್ಬೋದು ಅದೇ.